ಬೆಳಗಾದ್ರೆ ಸಾಕು ಕೆಲಸಕ್ಕೆ ಹಾಜರಾಗಬೇಕು. ಸಂಜೆ 5 ಗಂಟೆ ತನಕ ಉಸಿರು ಬಿಗಿಯುವಷ್ಟು ಕೆಲಸ. ಮಕ್ಕಳ ಆಟ ಪಾಠ ಊಟ ನಿದ್ದೆ ಎಲ್ಲವನ್ನ ನೋಡ್ಕೊಳ್ಬೇಕು. ಮನೆ ಮನೆ ಭೇಟಿ ಕೂಡ ಮಾಡಬೇಕು. ಇಷ್ಟೆಲ್ಲ ಮಾಡಿದ್ರು ಅವರಿಗೆ ಸರ್ಕಾರ ಕೊಡ್ತಿರೋ ಸಂಬಳ ಮಾತ್ರ ಪುಡಿಗಾಸು. ಆಕ್ರೋಶ, ಕಿಚ್ಚು, ಬೇಕೇ ಬೇಕು, ನ್ಯಾಯ ಬೇಕು ಅಂತ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತೆ ಹೋರಾಟಕ್ಕೆ ಇಳಿದಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅನಿರ್ದಿಷ್ಟ ಅವಧಿ ಮುಷ್ಕರ ನಡೆಸುತ್ತಿದ್ದಾರೆ. ಮತ್ತೆ ಬೀದಿಗಿಳಿದ ಅಂಗನವಾಡಿ ಕಾರ್ಯಕರ್ತೆಯರು. ಕನಿಷ್ಠ ವೇತನ ಜಾರಿಗೆ ಆಗ್ರಹ, ಸರ್ಕಾರದ ವಿರುದ್ಧ ಕಿಚ್ಚು. ದೇಶದಲ್ಲಿ ಮಹಿಳೆಯರು, ಮಕ್ಕಳು, ಗರ್ಭಿಣಿಯರು, ಬಾಣಂತಿಯರು ಎದುರಿಸುತ್ತಿರುವ ಅಪೌಷ್ಟಿಕತೆ, ಆರೋಗ್ಯ ಸಮಸ್ಯೆ ತೊಡೆದು ಹಾಕುವಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಹಗಲು ಇರುಳು ಎನ್ನದೆ ಶ್ರಮಿಸುತ್ತಿದ್ದಾರೆ. ಆದರೆ ಇಡೀ ಊರ ಜನರ ಸಮಸ್ಯೆ ಬಗೆಹರಿಸುವವರಿಗೆ 101 ಸಮಸ್ಯೆ ಎದುರಾಗಿವೆ. ಹೀಗಾಗಿ ಸಮಸ್ಯೆಗಳ ಪರಿಹಾರಕ್ಕಾಗಿ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ತಳಬದಿಯಿಂದ ನಾವು ಕೆಲಸ ಮಾಡುವಂತವರು. ಒಂದು ಗರ್ಭಿಣಿ ಇದೆ ಅಂತ ಆದ ತಕ್ಷಣ ನಾವು ಒಂದು ರಿಜಿಸ್ಟರ್ ಮಾಡ್ಕೊಂಡ್ರೆ ಆ ಮಗು 6 ವರ್ಷ ಆಗೋಲ್ಲಿವರೆಗೆ ಅದನ್ನು ನಾವು ಲಾಲನೆ ಪಾಲನೆ ಮಾಡ್ತೀವಿ. ಗರ್ಭಿಣಿ ಕೆಲಸ, ಬಾಣಂತಿ ಕೆಲಸ, ಫುಲ್ ಟೈಮ್ ವರ್ಕ್ ನಮ್ದು. 9:30 ಡ್ಯೂಟಿ ಸ್ಟಾರ್ಟ್ ಆದ್ರೆ 4 ಗಂಟೆವರೆಗೆ. ಮನೆ ಭೇಟಿ ಬೇರೆ, ಕೇಂದ್ರ ಗೌರ್ಮೆಂಟ್ ಇಂದು ಮಾತೃವಂದನ ಬೇರೆ, ಈಗ ಪೋಷಣ್ ಟ್ರ್ಯಾಕರ್ ಅಂತ ಮೊಬೈಲ್ ವರ್ಕ್ ಬೇರೆ. ಈ ರೀತಿಯಾದಂತಹ ಹೆವಿ ವರ್ಕ್ ಮಾಡಿಸ್ಕೊಂಡು ಗೌರವಧನ ಅಂತ ಒಂದು ಇಷ್ಟು ನಮಗೆ ಕೊಡ್ತಾ ಇದೆ. ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಅಂಗನವಾಡಿ ಕಾರ್ಯಕರ್ತೆಯರು ಅನಿರ್ದಿಷ್ಟ ಅವಧಿ ಧರಣಿ ಕುಳಿತಿದ್ದಾರೆ. ನಮ್ಮ ಕೆಲಸಕ್ಕೆ ಸರ್ಕಾರ ಪುಡಿಗಾಸು ಸಂಬಳ ನೀಡುತ್ತಿದೆ ಎಂದು ರೋಷಾಗ್ನಿ ಹೊರಹಾಕಿದ್ದಾರೆ. 50 ರೂಪಾಯಿಯಿಂದ ಪ್ರಾರಂಭ ಆದಂತಹ ಒಂದು ICDS ಕಾರ್ಯಕರ್ತೆಯರಿಗೆ ಗೌರವಧನ ಈಗ 11,000ಕ್ಕೆ ಬಂದಿದ್ವಿ. 11,000 ಅಂತಂದ್ರೆ ಒಂದು ಮನೆ ಬಾಡಿಗೆ ಕಟ್ಟೋಕ್ಕಾಗಲ್ಲ ಇಂಥ BBMP ಬೆಂಗಳೂರಲ್ಲಿ. ಹಂಗಿರ್ಬೇಕಾರೆ ನಾವು ಸಮಾಜದಲ್ಲಿ ನಾವು ಮಹಿಳೆಯರು ಒಂದು ತಲೆ ಎತ್ತಿ ಓಡಾಡಬೇಕು, ತಲೆ ಎತ್ತಿ ನಾವು ಜೀವನ ಮಾಡಬೇಕು ಅಂತ ಅಂದಾಗ ನಮಗೆ ಒಂದು ಕನಿಷ್ಠ ವೇತನ ಒಂದು ಅವಶ್ಯಕತೆ ಇದೆ. ಆ ಅವಶ್ಯಕತೆಗೆ ಸರ್ಕಾರ ಸ್ಪಂದಿಸಬೇಕು. ಆ ಸ್ಪಂದನೆ ನಮಗೆ ದಾರಿದೀಪ ಆಗಬೇಕು ಅಂತಂದೇಳಿ ಹೇಳ್ತಾ ಇದ್ವಿ. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಸಚಿವ ಕೃಷ್ಣ ಬೈರೇಗೌಡ ಅವರು ಕಾರ್ಯಕರ್ತೆಯರ ಮನವಿಗೆ ಸ್ಪಂದಿಸಿದ್ದಾರೆ. ಮನವಿ ಸ್ವೀಕರಿಸಿದ ಕೂಡಲೇ ಸಿಎಂ ಜೊತೆ ಚರ್ಚಿಸಿ ಸಮಸ್ಯೆ ಪರಿಹರಿಸುವ ಭರವಸೆ ನೀಡಿದ್ದಾರೆ. ನಿಮ್ಮ 2 ಒತ್ತಾಯ ಏನಿದೆ ಆ 2 ಒತ್ತಾಯವನ್ನು ಕೂಡ ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೇನೆ. ನೀವು ಏನು ಮಾತಾಡ್ತಾ ಕೂಡ ಬೇಡಿಕೆಯನ್ನ ಇಟ್ಟಿದ್ದೀರಾ, ಈ ವಿಷಯವನ್ನು ನಾನು ಅವರ ಗಮನಕ್ಕೆ ತರ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ಇಲಾಖೆಯ ಸಚಿವರ ಜೊತೆಗೆ ಚರ್ಚೆ ಮಾಡಿ ಒಂದು ತೀರ್ಮಾನ ತೆಗೆದುಕೊಳ್ತಾರೆ. ನಮ್ಮ ಬೇಡಿಕೆ ಈಡೇರುವವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಎಂದು ಅಂಗನವಾಡಿ ಕಾರ್ಯಕರ್ತೆಯರು ಪಟ್ಟು ಹಿಡಿದಿದ್ದಾರೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಓಕೆ, ಸಿಲಿಕಾನ್ ಸಿಟಿಯಲ್ಲಿ ಈಗ ಅಂಗನವಾಡಿ ಕಾರ್ಯಕರ್ತೆಯರು ಒಂದಷ್ಟು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅದರ ಕುರಿತಾಗಿ ಮಾಹಿತಿನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರವಿಂದ್ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ್, ಪ್ರೆಸೆಂಟ್ ಸಿಚುವೇಶನ್ ಏನಿದೆ, ಏನ್ ಹೇಳ್ತಾ ಇದ್ದಾರೆ, ಅದರ ಕುರಿತಾಗಿ ಓವರ್ ಟು ಯು. ಖಂಡಿತ ಮನಸ, ರಾಜ್ಯದ ಮೂಲೆ ಮೂಲೆಯಿಂದ ಅಂಗನವಾಡಿ ಕಾರ್ಯಕರ್ತೆಯರು ಇವತ್ತು ಬಂದು ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿ ಮಾಡ್ತಾ ಇರುವಂಥದ್ದು ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಇರಬಹುದು. ನನ್ನ ಹಿಂಭಾಗದಲ್ಲಿ ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರುವಂಥದ್ದು, ಸಾವಿರಾರು ಜನ ಇಲ್ಲಿ ಬಂದಿರುವಂಥದ್ದು. ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತನಾಡ್ತಾ ಅವ್ರು ಹೇಳಿರುವಂಥದ್ದು, ನಮಗೆ ಶೌಚಾಲಯಕ್ಕೆ ಹೋಗ್ಬೇಕಂದ್ರೂ ಕೂಡ 2 ಕಿಲೋಮೀಟರ್ ದೂರ ಹೋಗ್ಬೇಕಾಗಿರುವಂಥದ್ದು. ಕಂದಾಯ ಸಚಿವರು ಬಂದು ನಮ್ಮ ಮನವಿನ ಪಡೆದ್ರು, ಆದರೆ ಪ್ರತಿ ಬಾರಿಯೂ ಇವರು ಭರವಸೆಯನ್ನು ಕೊಡ್ತಾರೆ, ಆದರೆ ಅದು ಯಾವುದೇ ರೀತಿಯಾದಂತಹ ಭರವಸೆ ಈಡೇರಿಸಿಲ್ಲ. ನಮಗೆ ಸದ್ಯ ನಮ್ಮ ಬೇಡಿಕೆಗಳನ್ನ ಈಡೇರಿಸಲಿ, ಲಿಖಿತ ರೂಪದಲ್ಲಿ ಆ ಒಂದು ಬೇಡಿಕೆಯನ್ನ ಈಡೇರಿಸಲಿ ಅನ್ನುವಂಥ ಮಾತನ್ನ ಹೇಳ್ತಾ ಇರುವಂಥದ್ದು. ಬುತ್ತಿ ಕಟ್ಟಿಕೊಂಡು ಬೀದರ್ನಿಂದ, ಬಿಜಾಪುರ್ನಿಂದ, ಇನ್ನೂ ಹಲವು ಭಾಗಗಳಿಂದ ಇಲ್ಲಿ ಜನ ಬಂದಿರುವಂಥದ್ದು. ಅಂಗನವಾಡಿ ಕಾರ್ಯಕರ್ತರು ಹೇಳ್ತಾ ಇರುವಂಥದ್ದು, ನಮಗೆ ಕನಿಷ್ಠ ವೇತನವನ್ನ ನೀಡಿ ಅನ್ನುವಂತಹ ಬೇಡಿಕೆಯನ್ನ, ಕನಿಷ್ಠ ವೇತನ ನೀಡಿ ಅನ್ನುವಂತಹ ಬೇಡಿಕೆಯನ್ನ ಅವರು ಇಡ್ತಾ ಇರುವಂಥದ್ದು. ಸದ್ಯ ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ, ಅವರು ಈ ಒಂದು ಚಳಿಯಲ್ಲಿ ಅವರು ಕೂತು ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇರುವಂಥದ್ದು. ಸದ್ಯ ಇವತ್ತು ಅವ್ರು ಹೇಳ್ತಾ ಇರುವಂಥದ್ದು, ಇವತ್ತು ನಾವು
ಸಾವಿರಾರು ಜನ ಬಂದಿದ್ದೀವಿ. ನಾಳೆ ಇನ್ನಷ್ಟು ಜನ ಬರ್ತೀವಿ. ಈ ಒಂದು ಧರಣಿ ಅಂದರೆ ನಮ್ಮ ಬೇಡಿಕೆ ಈಡೇರುವವರೆಗೂ ನಾವು ಈ ಧರಣಿಯನ್ನು ಕೈ ಬಿಡೋದಿಲ್ಲ, ಲಿಖಿತ ರೂಪದಲ್ಲಿ ನಮಗೆ ಭರವಸೆ ಬರಲಿ ಅನ್ನುವಂತಹ ಮಾತನ್ನ ಇಲ್ಲಿನ ಕಾರ್ಯಕರ್ತೆಯರು ಹೇಳ್ತಾ ಇರುವಂಥದ್ದು. ಸದ್ಯ ಈಗ ಹಲವು ಜನರು ಇಲ್ಲಿರುವಂತಹ ಅವರ ಸಂಬಂಧಿಕರ ಮನೆಗೆ ಹೋಗಿರುವಂಥದ್ದು, ಪುನಃ ಮತ್ತೆ ಬೆಳಗ್ಗೆ ಬಂದು ಅವರು ಈ ಒಂದು ಧರಣಿಯಲ್ಲಿ ಪಾಲ್ಗೊಳ್ತಾರೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿರುವಂಥದ್ದು. ಸದ್ಯ ಈಗ ಇದೇ ಚಳಿಯಲ್ಲಿ ಅವರು ಕುಳಿತು ಧರಣಿಯನ್ನು ಮಾಡ್ತಾ ಇರುವಂಥದ್ದು. ಈ ಒಂದು ಏನು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಳೆದ ಹಲವು ವರ್ಷಗಳಿಂದ ಇದೇ ರೀತಿಯಾದಂತಹ ಧರಣಿ ನಡೀತಾ ಇರುವಂಥದ್ದು. ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿ ಬಜೆಟ್ನಲ್ಲೂ ನಾವು ಬರ್ತಾ ಇದ್ವಿ, ಆದರೆ ಯಾವುದೇ ರೀತಿಯಾದಂತಹ ಭರವಸೆ ಈಡೇರಿಕೆ ಆಗಿಲ್ಲ. ಈ ಬಾರಿಯೂ ಆದರೂ ಕೂಡ ಈ ಒಂದು ಭರವಸೆ ಈಡೇರಿಸಲಿ, ಕನಿಷ್ಠ ವೇತನವನ್ನು ಕೊಡಲಿ ಅಂತ ಇರುವಂಥದ್ದು. 1975ರಲ್ಲಿ ಸಮಗ್ರ ಶಿಶು ಒಂದು ಅಭಿವೃದ್ಧಿ ಯೋಜನೆ ಏನು ಬಂದಿತ್ತು, ಆ ಯೋಜನೆಗೆ 50 ವರ್ಷ ಆಗಿದೆ. ಆದರೆ ನಮ್ಮ ಸಂಬಳ ಅಂದರೆ ನಮ್ಮ ವೇತನ ಇನ್ನೂ ಕೂಡ ಕಡಿಮೆ ಆಗಿರುವಂಥದ್ದು. ಕನಿಷ್ಠ ವೇತನವನ್ನು ನಮಗೆ ನೀಡಿ ಅನ್ನುವಂತಹ ಒಂದು ಬೇಡಿಕೆಯನ್ನು ಅವರು ಇಟ್ಟಿರುವಂಥದ್ದು. ಇನ್ನೂ ಕೂಡ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ, ಎಲ್ಲಿಯವರೆಗೂ ಬೇಡಿಕೆ ಈಡೇರುವುದಿಲ್ಲ ಅಲ್ಲಿವರೆಗೂ ಧರಣಿಯನ್ನು ಬಿಡೋದಿಲ್ಲ ಅನ್ನುವಂತಹ ಅನಿರ್ದಿಷ್ಟಾವಧಿಯ ಕಾಲದ ಧರಣಿಯನ್ನು ಅವರು ಹಮ್ಮಿಕೊಂಡಿರುವಂಥದ್ದು. ಸದ್ಯ ಈ ಒಂದು ಮನವಿಗೆ ಸರ್ಕಾರ ಸ್ಪಂದಿಸಲಿ ಅನ್ನುವಂಥದ್ದು, ಏನಾಗುತ್ತೆ ಅನ್ನುವಂಥದ್ದನ್ನ ಕಾಯ್ದು ನೋಡಬೇಕಾಗಿರುವಂಥದ್ದು. ಮಾನಸ, ಓಕೆ, ಥ್ಯಾಂಕ್ ಯು ಅರವಿಂದ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಬೆಳಗಾದ್ರೆ ಸಾಕು ಕೆಲಸಕ್ಕೆ ಹಾಜರಾಗಬೇಕು. ಸಂಜೆ 5 ಗಂಟೆ ತನಕ ಉಸಿರು ಬಿಗಿಯುವಷ್ಟು ಕೆಲಸ, ಮಕ್ಕಳ ಆಟ ಪಾಠ, ಊಟ ನಿದ್ದೆ ಎಲ್ಲವನ್ನ ನೋಡ್ಕೊಳ್ಬೇಕು. ಮನೆ ಮನೆ ಭೇಟಿ ಕೂಡ ಮಾಡಬೇಕು. ಇಷ್ಟೆಲ್ಲ ಮಾಡಿದ್ರು ಅವರಿಗೆ ಸರ್ಕಾರ ಕೊಡ್ತಿರೋ ಸಂಬಳ ಮಾತ್ರ ಪುಡಿಗಾಸು. ಆಕ್ರೋಶ, ಕಿಚ್ಚು, ಬೇಕೇ ಬೇಕು, ನ್ಯಾಯ ಬೇಕು ಅಂತ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತೆ ಹೋರಾಟಕ್ಕೆ ಇಳಿದಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅನಿರ್ದಿಷ್ಟ ಅವಧಿ ಮುಷ್ಕರ ನಡೆಸುತ್ತಿದ್ದಾರೆ. ಮತ್ತೆ ಬೀದಿಗಿಳಿದ ಅಂಗನವಾಡಿ ಕಾರ್ಯಕರ್ತೆಯರು. ಕನಿಷ್ಠ ವೇತನ ಜಾರಿಗೆ ಆಗ್ರಹ, ಸರ್ಕಾರದ ವಿರುದ್ಧ ಕಿಚ್ಚು. ದೇಶದಲ್ಲಿ ಮಹಿಳೆಯರು, ಮಕ್ಕಳು, ಗರ್ಭಿಣಿಯರು, ಬಾಣಂತಿಯರು ಎದುರಿಸುತ್ತಿರುವ ಅಪೌಷ್ಟಿಕತೆ, ಆರೋಗ್ಯ ಸಮಸ್ಯೆ ತೊಡೆದು ಹಾಕುವಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಹಗಲು ಇರುಳು ಎನ್ನದೆ ಶ್ರಮಿಸುತ್ತಿದ್ದಾರೆ. ಆದರೆ ಇಡೀ ಊರ ಜನರ ಸಮಸ್ಯೆ ಬಗೆಹರಿಸುವವರಿಗೆ 101 ಸಮಸ್ಯೆ ಎದುರಾಗಿವೆ. ಹೀಗಾಗಿ ಸಮಸ್ಯೆಗಳ ಪರಿಹಾರಕ್ಕಾಗಿ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ತಳಬದಿಯಿಂದ ನಾವು ಕೆಲಸ ಮಾಡುವಂತವರು. ಒಂದು ಗರ್ಭಿಣಿ ಇದೆ ಅಂತ ಆದ ತಕ್ಷಣ ನಾವು ಒಂದು ರಿಜಿಸ್ಟರ್ ಮಾಡ್ಕೊಂಡ್ರೆ ಆ ಮಗು 6 ವರ್ಷ ಆಗೋಲ್ಲಿವರೆಗೆ ಅದನ್ನು ನಾವು ಲಾಲನೆ ಪಾಲನೆ ಮಾಡ್ತೀವಿ. ಗರ್ಭಿಣಿ ಕೆಲಸ, ಬಾಣಂತಿ ಕೆಲಸ, ಫುಲ್ ಟೈಮ್ ವರ್ಕ್ ನಮ್ಮದು. 9:30 ಡ್ಯೂಟಿ ಸ್ಟಾರ್ಟ್ ಆದರೆ 4 ಗಂಟೆವರೆಗೆ. ಮನೆ ಭೇಟಿ ಬೇರೆ, ಕೇಂದ್ರ ಗೌರ್ಮೆಂಟಿಂದು ಮಾತೃವಂದನ ಬೇರೆ, ಈಗ ಪೋಷಣ್ ಟ್ರ್ಯಾಕರ್ ಅಂತ ಮೊಬೈಲ್ ವರ್ಕ್ ಬೇರೆ. ಈ ರೀತಿಯಾದಂಥ ಹೆವಿ ವರ್ಕ್ ಮಾಡಿಸ್ಕೊಂಡು ಗೌರವಧನ ಅಂತ ಒಂದು ಇಷ್ಟು ನಮಗೆ ಕೊಡ್ತಾ ಇದೆ. ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಅಂಗನವಾಡಿ ಕಾರ್ಯಕರ್ತೆಯರು ಅನಿರ್ದಿಷ್ಟ ಅವಧಿ ಧರಣಿ ಕುಳಿತಿದ್ದಾರೆ. ನಮ್ಮ ಕೆಲಸಕ್ಕೆ ಸರ್ಕಾರ ಪುಡಿಗಾಸು ಸಂಬಳ ನೀಡುತ್ತಿದೆ ಎಂದು ರೋಷಾಗ್ನಿ ಹೊರಹಾಕಿದ್ದಾರೆ. 50 ರೂಪಾಯಿಯಿಂದ ಪ್ರಾರಂಭ ಆದಂಥ ಒಂದು ICDS ಕಾರ್ಯಕರ್ತೆಯರಿಗೆ ಗೌರವಧನ ಈಗ 11,000ಕ್ಕೆ ಬಂದಿದ್ವಿ. 11,000 ಅಂತಂದರೆ ಒಂದು ಮನೆ ಬಾಡಿಗೆ ಕಟ್ಟೋಕ್ಕಾಗಲ್ಲ ಇಂಥ BBMP ಬೆಂಗಳೂರಲ್ಲಿ. ಹಂಗಿರ್ಬೇಕಾರೆ ನಾವು ಸಮಾಜದಲ್ಲಿ ನಾವು ಮಹಿಳೆಯರು ಒಂದು ತಲೆ ಎತ್ತಿ ಓಡಾಡಬೇಕು, ತಲೆ ಎತ್ತಿ ನಾವು ಜೀವನ ಮಾಡಬೇಕು ಅಂತ ಅಂದಾಗ ನಮಗೆ ಒಂದು ಕನಿಷ್ಠ ವೇತನ ಒಂದು ಅವಶ್ಯಕತೆ ಇದೆ. ಆ ಅವಶ್ಯಕತೆಗೆ ಸರ್ಕಾರ ಸ್ಪಂದಿಸಬೇಕು. ಆ ಸ್ಪಂದನೆ ನಮಗೆ ದಾರಿದೀಪ ಆಗಬೇಕು ಅಂತಂದೇಳಿ ಹೇಳ್ತಿದ್ವಿ. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಸಚಿವ ಕೃಷ್ಣ ಭೈರೇಗೌಡ ಅವರು ಕಾರ್ಯಕರ್ತೆಯರ ಮನವಿಗೆ ಸ್ಪಂದಿಸಿದ್ದಾರೆ. ಮನವಿ ಸ್ವೀಕರಿಸಿದ ಕೂಡಲೇ ಸಿಎಂ ಜೊತೆ ಚರ್ಚಿಸಿ ಸಮಸ್ಯೆ ಪರಿಹರಿಸುವ ಭರವಸೆ ನೀಡಿದ್ದಾರೆ. ನಿಮ್ಮ 2 ಒತ್ತಾಯ ಏನಿದೆ ಆ 2 ಒತ್ತಾಯವನ್ನು ಕೂಡ ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೇನೆ. ನೀವು ಏನು ಮಾತಾಡ್ತಾ ಕೂಡ ಬೇಡಿಕೆಯನ್ನ ಇಟ್ಟಿದ್ದೀರಾ, ಈ ವಿಷಯವನ್ನು ನಾನು ಅವರ ಗಮನಕ್ಕೆ ತರ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ಇಲಾಖೆಯ ಸಚಿವರ ಜೊತೆಗೆ ಚರ್ಚೆ ಮಾಡಿ ಒಂದು ತೀರ್ಮಾನ ತೆಗೆದುಕೊಳ್ತಾರೆ. ನಮ್ಮ ಬೇಡಿಕೆ ಈಡೇರುವವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಎಂದು ಅಂಗನವಾಡಿ ಕಾರ್ಯಕರ್ತೆಯರು ಪಟ್ಟು ಹಿಡಿದಿದ್ದಾರೆ. ದೀಪ್ತಿ ತೋಲ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಓಕೆ, ಸಿಲಿಕಾನ್ ಸಿಟಿಯಲ್ಲಿ ಈಗ ಅಂಗನವಾಡಿ ಕಾರ್ಯಕರ್ತೆಯರು ಒಂದಷ್ಟು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅದರ ಕುರಿತಾಗಿ ಮಾಹಿತಿನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅರವಿಂದ್ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ್, ಪ್ರೆಸೆಂಟ್ ಸಿಚುವೇಶನ್ ಏನಿದೆ, ಏನ್ ಹೇಳ್ತಾ ಇದ್ದಾರೆ, ಅದರ ಕುರಿತಾಗಿ ಓವರ್ ಟು ಯು.
ಖಂಡಿತ ಮಾನಸ, ರಾಜ್ಯದ ಮೂಲೆ ಮೂಲೆಯಿಂದ ಅಂಗನವಾಡಿ ಕಾರ್ಯಕರ್ತೆಯರು ಇವತ್ತು ಬಂದು ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿ ಮಾಡ್ತಾ ಇರುವಂಥದ್ದು ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಇರಬಹುದು. ನನ್ನ ಹಿಂಭಾಗದಲ್ಲಿ ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರುವಂಥದ್ದು, ಸಾವಿರಾರು ಜನ ಇಲ್ಲಿ ಬಂದಿರುವಂಥದ್ದು. ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತನಾಡ್ತಾ ಅವ್ರು ಹೇಳಿರುವಂಥದ್ದು, ನಮಗೆ ಶೌಚಾಲಯಕ್ಕೆ ಹೋಗ್ಬೇಕಂದ್ರೂ ಕೂಡ 2 ಕಿಲೋಮೀಟರ್ ದೂರ ಹೋಗ್ಬೇಕಾಗಿರುವಂಥದ್ದು. ಕಂದಾಯ ಸಚಿವರು ಬಂದು ನಮ್ಮ ಮನವಿನ ಪಡೆದ್ರು, ಆದರೆ ಪ್ರತಿ ಬಾರಿಯೂ ಇವರು ಭರವಸೆಯನ್ನು ಕೊಡ್ತಾರೆ, ಆದರೆ ಅದು ಯಾವುದೇ ರೀತಿಯಾದಂತಹ ಭರವಸೆ ಈಡೇರಿಸಿಲ್ಲ. ನಮಗೆ ಸದ್ಯ ನಮ್ಮ ಬೇಡಿಕೆಗಳನ್ನ ಈಡೇರಿಸಲಿ, ಲಿಖಿತ ರೂಪದಲ್ಲಿ ಆ ಒಂದು ಬೇಡಿಕೆಯನ್ನ ಈಡೇರಿಸಲಿ ಅನ್ನುವಂಥ ಮಾತನ್ನ ಹೇಳ್ತಾ ಇರುವಂಥದ್ದು. ಬುತ್ತಿ ಕಟ್ಟಿಕೊಂಡು ಬೀದರ್ನಿಂದ, ಬಿಜಾಪುರ್ನಿಂದ, ಇನ್ನೂ ಹಲವು ಭಾಗಗಳಿಂದ ಇಲ್ಲಿ ಜನ ಬಂದಿರುವಂಥದ್ದು. ಅಂಗನವಾಡಿ ಕಾರ್ಯಕರ್ತರು ಹೇಳ್ತಾ ಇರುವಂಥದ್ದು, ನಮಗೆ ಕನಿಷ್ಠ ವೇತನವನ್ನ ನೀಡಿ ಅನ್ನುವಂತಹ ಬೇಡಿಕೆಯನ್ನ, ಕನಿಷ್ಠ ವೇತನ ನೀಡಿ ಅನ್ನುವಂತಹ ಬೇಡಿಕೆಯನ್ನ ಅವ್ರು ಇಡ್ತಾ ಇರುವಂಥದ್ದು. ಸದ್ಯ ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ, ಅವರು ಈ ಒಂದು ಚಳಿಯಲ್ಲಿ ಅವರು ಕೂತು ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇರುವಂಥದ್ದು. ಸದ್ಯ ಇವತ್ತು ಅವ್ರು ಹೇಳ್ತಾ ಇರುವಂಥದ್ದು, ಇವತ್ತು ನಾವು ಸಾವಿರಾರು ಜನ ಬಂದಿದ್ದೀವಿ, ನಾಳೆ ಇನ್ನಷ್ಟು ಜನ ಬರ್ತೀವಿ. ಈ ಒಂದು ಧರಣಿ ಅಂದರೆ ನಮ್ಮ ಬೇಡಿಕೆ ಈಡೇರುವವರೆಗೂ ನಾವು ಈ ಧರಣಿಯನ್ನ ಕೈ ಬಿಡೋದಿಲ್ಲ, ಲಿಖಿತ ರೂಪದಲ್ಲಿ ನಮಗೆ ಭರವಸೆ ಬರಲಿ ಅನ್ನುವಂತಹ ಮಾತನ್ನ ಇಲ್ಲಿನ ಕಾರ್ಯಕರ್ತೆಯರು ಹೇಳ್ತಾ ಇರುವಂಥದ್ದು. ಸದ್ಯ ಈಗ ಹಲವು ಜನರು ಇಲ್ಲಿರುವಂತಹ ಅವರ ಸಂಬಂಧಿಕರ ಮನೆಗೆ ಹೋಗಿರುವಂಥದ್ದು, ಪುನಃ ಮತ್ತೆ ಬೆಳಗ್ಗೆ ಬಂದು ಅವರು ಈ ಒಂದು ಧರಣಿಯಲ್ಲಿ ಪಾಲ್ಗೊಳ್ತಾರೆ ಅನ್ನುವಂಥ ಮಾತನ್ನ ಕೂಡ ಅವರು ಹೇಳಿರುವಂಥದ್ದು. ಸದ್ಯ ಈಗ ಇದೇ ಚಳಿಯಲ್ಲಿ ಅವರು ಕುಳಿತು ಧರಣಿಯನ್ನು ಮಾಡ್ತಾ ಇರುವಂಥದ್ದು. ಈ ಒಂದು ಏನು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಳೆದ ಹಲವು ವರ್ಷಗಳಿಂದ ಇದೇ ರೀತಿಯಾದಂತಹ ಧರಣಿ ನಡೀತಾ ಇರುವಂಥದ್ದು. ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿ ಬಜೆಟ್ನಲ್ಲೂ ನಾವು ಬರ್ತಾ ಇದ್ವಿ, ಆದರೆ ಯಾವುದೇ ರೀತಿಯಾದಂತಹ ಭರವಸೆ ಈಡೇರಿಕೆ ಆಗಿಲ್ಲ. ಈ ಬಾರಿಯೂ ಆದರೂ ಕೂಡ ಈ ಒಂದು ಭರವಸೆ ಈಡೇರಿಸಲಿ, ಕನಿಷ್ಠ ವೇತನವನ್ನು ಕೊಡಲಿ ಅಂತ ಇರುವಂಥದ್ದು. 1975ರಲ್ಲಿ ಸಮಗ್ರ ಶಿಶು ಒಂದು ಅಭಿವೃದ್ಧಿ ಯೋಜನೆ ಏನು ಬಂದಿತ್ತು, ಆ ಯೋಜನೆಗೆ 50 ವರ್ಷ ಆಗಿದೆ, ಆದರೆ ನಮ್ಮ ಸಂಬಳ ಅಂದರೆ ನಮ್ಮ ವೇತನ ಇನ್ನೂ ಕೂಡ ಕಡಿಮೆ ಆಗಿರುವಂಥದ್ದು. ಕನಿಷ್ಠ ವೇತನವನ್ನು ನಮಗೆ ನೀಡಿ ಅನ್ನುವಂತಹ ಒಂದು ಬೇಡಿಕೆಯನ್ನು ಅವರು ಇಟ್ಟಿರುವಂಥದ್ದು. ಇನ್ನೂ ಕೂಡ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ, ಎಲ್ಲಿಯವರೆಗೂ ಬೇಡಿಕೆ ಈಡೇರುವುದಿಲ್ಲ ಅಲ್ಲಿವರೆಗೂ ಧರಣಿಯನ್ನು ಬಿಡೋದಿಲ್ಲ ಅನ್ನುವಂತಹ ಅನಿರ್ದಿಷ್ಟಾವಧಿಯ ಕಾಲದ ಧರಣಿಯನ್ನು ಅವರು ಹಮ್ಮಿಕೊಂಡಿರುವಂಥದ್ದು. ಸದ್ಯ ಈ ಒಂದು ಮನವಿಗೆ ಸರ್ಕಾರ ಸ್ಪಂದಿಸಲಿ ಅನ್ನುವಂಥದ್ದು, ಏನಾಗುತ್ತೆ ಅನ್ನುವಂಥದ್ದನ್ನ ಕಾಯ್ದು ನೋಡಬೇಕಾಗಿರುವಂಥದ್ದು. ಮಾನಸ, ಓಕೆ, ಥ್ಯಾಂಕ್ ಯು ಹರ್ವಿನ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.